ಸನ್ಮಾನ್ಯ ಅಧ್ಯಕ್ಷರೇ, ತಾವು ಏನು ಸಂತಾಪ ಸೂಚನೆಯನ್ನು ಸಂದಿದ್ದೀರಿ, ಅದಕ್ಕೆ ಮೊದಲನೇದಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಮೊದಲನೇದಾಗಿ ಮನೋಹರ ಹನುಮಂತಪ್ಪ ತಹಶೀಲ್ದಾರ್ ಅವರು ನಾನು 1989ರಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ, ಎರಡನೆಯ ಬಾರಿ ಶಾಸಕರಾಗಿ ಬಂದಿದ್ದರು. ನಮಗೆಲ್ಲ ಈ ತಹಶೀಲ್ದಾರ್ ಹೆಸರು ಹೆಂಗೆ ಬಂತು ಇವರಿಗೆ, ಇವರು ಯಾವಾಗ ತಹಶೀಲ್ದಾರ್ ಕೆಲಸ ಮಾಡಿದರು ಅಂತೇಳಿ ನಾವೆಲ್ಲ ತಮಾಷೆ ಮಾಡ್ತಾ ಇದ್ವಿ. ಬಹಳ ಒಂದು ಅತ್ಯಂತ ಸಮಾಧಾನಕರವಾಗಿ ಇದ್ದಂಥ ವ್ಯಕ್ತಿತ್ವ. ಯಾರು ಏನೇ ಹೇಳಿದರೂ ಕೂಡ ಭಾಳ ಸಮಾಧಾನವಾಗಿ ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ. ನನಗೆ ಅವರ ಜೊತೆಯಲ್ಲಿ ಪಕ್ಷದಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಭಾಳ ಒಂದು ರೀತಿಯಲ್ಲಿ ಸ್ನೇಹಕ್ಕೆ ಭಾಳ ಹೆಚ್ಚು ಹೊತ್ತನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಹಾನಗಲ್ಲು ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ, 4 ಬಾರಿ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. 21/11/24ರಂದು ನಿಧನ ಹೊಂದಿದ್ದಾರೆ. KH ಶ್ರೀನಿವಾಸರವರು, ನಾನು ಅವರನ್ನು ಕಂಡದ್ದು ಒಂದು ರೀತಿಯ ವರ್ಣರಂಜಿತ ವ್ಯಕ್ತಿತ್ವ ಅವ್ರದ್ದು. ಅವರನ್ನು ನೋಡಿದ್ರೆ ಒಂದು ರೀತಿ ಖುಷಿ ಆಗೋದು. ಅವರು ಯಾವುದಾದ್ರೂ ಒಂದು ವಿಷಯವನ್ನು ಅವ್ರ ಹತ್ರ ಪ್ರಸ್ತಾಪ ಮಾಡಿದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚು ಹೇಳೋರು. ಅಂದರೆ ಭಾಳ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದಂಥವ್ರು. ಪ್ರಾಧ್ಯಾಪಕರಾಗಿ ಮೊದಲೇ ಕೆಲಸ ಮಾಡಿದಂಥವ್ರು. ಭಾಳ ಚೆನ್ನಾಗಿ ವಿಷಯಗಳನ್ನು ಅರ್ಥೈಸಿಕೊಂಡು ನಮಗೆಲ್ಲ ಹೇಳುವಂಥ ವ್ಯಕ್ತಿತ್ವ. ಭಾಳ ಸಂಸದೀಯ ಪಟು ಅನ್ನೋದರಲ್ಲಿ ಎರಡನೆಯ ಮಾತಿಲ್ಲ. ಜೊತೆಗೆ ನಾವೆಲ್ಲ ಅವರ ಭಾಷಣಗಳನ್ನು ಕೇಳ್ತಾ ಇದ್ದು. ಎಷ್ಟು ಚೆನ್ನಾಗಿ ಮಾತನಾಡೋರು ಅಂದರೆ, ಯಾವುದೇ ವಿಷಯವನ್ನು ಅವರು ಮಾತನಾಡುವಾಗ ಭಾಳ ಸುಲಭನಾಗಿ ಎಂಥವ್ರಿಗೂ, ಒಂದು ಸಣ್ಣ ಮಗು ಕೂಡ ಅರ್ಥ ಆಗಬೇಕು, ಅಷ್ಟು ಚೆನ್ನಾಗಿ ಭಾಷಣ ಮಾಡೋರು. ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಸಮಾಜದ ಕಳಕಳಿ ಇದ್ದಂಥ ವ್ಯಕ್ತಿತ್ವ ಅವರು. ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅವರು ಹಿಂದುಳಿದವರ ಬಗ್ಗೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಮಾತಾಡೋರು. ಅಂದರೆ ಒಂದು ರೀತಿಯಲ್ಲಿ ಸಮಾಜದ ಕಳಕಳಿ ಇದ್ದಂಥ ವ್ಯಕ್ತಿತ್ವ. ಅವರು 30/8/24ರಂದು ನಿಧನ ಹೊಂದಿರುತ್ತಾರೆ. ಬಸವರಾಜರವರು ಅರಸೀಕೆರೆಯಿಂದ ಆಯ್ಕೆಯಾಗಿ 12ನೇ ವಿಧಾನಸಭೆ ಆಯ್ಕೆಯಾಗಿ ಅವರು ಕೂಡ ಸಮಾಜ ಸೇವೆಯನ್ನು ಮಾಡಿ 15/8/24ರಂದು ನಿಧನ ಹೊಂದಿರ್ತಾರೆ. ಅದೇ ರೀತಿ ಲಕ್ಷ್ಮೀನಾರಾಯಣವರು 13ನೇ ವಿಧಾನಸಭೆಗೆ ಆಯ್ಕೆಯಾಗಿ ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಮಾಜದಲ್ಲಿ ಅನೇಕ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ, ಅವರು ಮೂಲತಃ ಕುಂದಾಪುರದಿಂದ ಬಂದಂಥವರು. ಅವರು ಕೂಡ 27/9/24ರಂದು ನಿಧನ ಹೊಂದಿರುತ್ತಾರೆ. ಅದೇ ಪ್ರಕಾರ ವೆಂಕಟರೆಡ್ಡಿ ಮುದ್ನಾಳ್ ಅವರು 15ನೇ ವಿಧಾನಸಭೆಗೆ ಯಾದಗಿರಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ಅವರು ಕೂಡ ಒಂದು ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ವ್ಯಕ್ತಿತ್ವ ವರ್ಣನೆ ಮಾಡ್ತಕ್ಕಂಥದ್ದು, ಅವರೇನಿದ್ರು ಭಾಳ ನೇರವಾಗಿ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೋದು ಅಂಥೇಳಿ. ರತನ್ ಟಾಟಾ ಅವ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪ ಮಾಡಿದರು, ವಿರೋಧ ಪಕ್ಷದ ನಾಯಕರು ಕೂಡ ಪ್ರಸ್ತಾಪ ಮಾಡಿದರು. ಬಹುಶಃ ಇವತ್ತು ಕೈಗಾರಿಕೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳೀಬೇಕಾದ್ರೆ ಟಾಟಾ ಗ್ರೂಪ್ ಏನಿದೆ ಅದು ಇವತ್ತು ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯ ಬಹುಪಾಲನ್ನು ಅದು ತೆಗೆದುಕೊಂಡಿದೆ ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ. ಅದರಲ್ಲಿ ರತನ್ ಟಾಟಾ ಅವರು ಆಧುನಿಕ ಜಗತ್ತಿಗೆ, ಆಧುನಿಕ ಉದ್ಯಮಕ್ಕೆ ಅವರು ಕೊಟ್ಟಂಥ ಪ್ರೋತ್ಸಾಹ ಮತ್ತು ಬೆಂಬಲ ಬಹುಶಃ ಇವತ್ತು ಯಾವತ್ತೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಧ್ಯಕ್ಷರೇ, 91ರಲ್ಲಿ ಈ ದೇಶದಲ್ಲಿ ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಲಿಬರಲೈಸೇಷನ್ ಅಂತ ಹೇಳಿ ನಾವು ಮಾಡ್ತೇವೆ. ಸನ್ಮಾನ್ಯ ದಿವಂಗತ ಪ್ರಧಾನಿಗಳಾದ ನರಸಿಂಹರಾಯರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಅಂದಿನ ಹಣಕಾಸಿನ ಸಚಿವರು,
ಅವರು ಒಂದು ಹೊಸ ಕಾನ್ಸೆಪ್ಟನ್ನು ಈ ದೇಶಕ್ಕೆ ಕೊಡ್ತಾರೆ 91ರಲ್ಲಿ. ಅದನ್ನೇ ಲಿಬರಲೈಸೇಷನ್ ಅಂತ ಹೇಳಿ. ನಾವೇನು ನಮ್ಮ ದೇಶಕ್ಕಷ್ಟೇ ಯಾವುದೇ ಕೈಗಾರಿಕೆ ಇರ್ಬೋದು, ಉತ್ಪತ್ತಿ ಇರ್ಬೋದು, ಅಥವಾ ಆಹಾರ ಧಾನ್ಯಗಳ ರಫ್ತು ಮಾಡುವಂಥ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ನಾವು ಒಂದು ರೀತಿಯಲ್ಲಿ ನಮ್ಮ ದೇಶದ ಕಾನೂನುಗಳಿಗೆ ಸರಿಸಮನಾಗಿ ನಾವು ಇಟ್ಕೊಂಡಿದ್ದು. ಆದರೆ 91ರಲ್ಲಿ ಇಡೀ ವಿಶ್ವಕ್ಕೆ ಈ ಭಾರತವನ್ನು ಪರಿಚಯಿಸುವಂಥ ರೀತಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ. ಅದು ಯಶಸ್ವಿ ಆಗಿದೆ. ಅದಕ್ಕೆ ಮೂಲ ಕಾರಣ ರತನ್ ಟಾಟಾ ಅವರು ಅಂತ ಹೇಳಿದರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನನಗನ್ಸುತ್ತೆ. ಅವರು ಈಗಾಗಲೇ ಹೇಳಿದರು, TCS ಟಾಟಾ ಕನ್ಸಲ್ಟೆನ್ಸಿ ಕಂಪನಿ. ಇವತ್ತು ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ನನಗನ್ಸುತ್ತೆ ಲಕ್ಷಾಂತರ ಜನರನ್ನ ಇವತ್ತು ಅವರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಏನು ಆಧುನಿಕ ಜಗತ್ತಿನಲ್ಲಿ ಇವತ್ತು IT ರೆವಲ್ಯೂಷನ್ ಆಯಿತು ಇದು ಭಾರತದಲ್ಲಿ. ನಮ್ಮಲ್ಲಿ ಕೂಡ ಇವತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ TCSನವರು ಬಹುಶಃ ಕನಿಷ್ಠ ಅಂದರೆ ಒಂದು 5-6 ಲಕ್ಷ ಜನರನ್ನ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಒನ್ ಆಫ್ ದಿ ಸಕ್ಸಸ್ಫುಲ್ IT ಕಂಪನಿ ಭಾರತದ್ದು ಯಾವುದಾದ್ರೂ ಇದ್ರೆ ಅದು ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಅಂತ ಹೇಳಿ ಹೇಳ್ಬೋದು. ಅದನ್ನ ಮಾಡಿದಂಥವ್ರು. ಮತ್ತು ಈ ಟೆಲಿಕಾಂ ರೆವಲ್ಯೂಷನ್ ಆಯಿತು ಈ ದೇಶದಲ್ಲಿ. ದಿವಂಗತ ರಾಜೀವ್ ಗಾಂಧಿಯವರು ಏನು ಕಮ್ಯುನಿಕೇಷನ್ ಇದನ್ನ ಒಂದು ರೆವಲ್ಯೂಷನ್ ಮಾಡಿದ್ರು. ಇವತ್ತೇನು ನಾವು ಇಂಟರ್ನೆಟ್ ಇರ್ಬೋದು ಅಥವಾ ಟೆಲಿಫೋನ್ಗಳಿರ್ಬೋದು, 2-3 ಟೆಲಿಫೋನ್ ಇಟ್ಕೊಳ್ತೀವಿ ನಾವು. ಇದನ್ನೆಲ್ಲ ಆಗುವಂಥ ರೀತಿಯಲ್ಲಿ ಮಾಡಬೇಕಾದ್ರೆ ಅವತ್ತು ಕಮ್ಯುನಿಕೇಷನ್ ರೆವಲ್ಯೂಷನ್ನು ಈ ದೇಶದಲ್ಲಿ ಆಗುತ್ತೆ. ಆಗ ಕೂಡ ರತನ್ ಟಾಟಾ ಅವರು ಈ ಟೆಲೆ ಸರ್ವಿಸಸ್ ಅನ್ನ ತರೋದರ ಮೂಲಕ ಅವರು ಒಂದು ಹೊಸ ಪ್ರಯೋಗವನ್ನೇ ಈ ದೇಶದಲ್ಲಿ ಮಾಡ್ತಕ್ಕಂಥವ್ರು. ಬರೀ ಭಾರತಕ್ಕಷ್ಟೇ ಸೀಮಿತ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅವರು ಇಡೀ ವಿಶ್ವದ ಕೈಗಾರಿಕೋದ್ಯಮಿಯಲ್ಲಿ ಅವರು ಕೂಡ ಒಬ್ಬರು ಅನ್ನೋದನ್ನ ಇಡೀ ವಿಶ್ವ ಗುರುತಿಸಿದೆ. ನಾವು ಭಾರತ ಗುರುತಿಸಿರೋದು ಬೇರೆ, ಆದರೆ ಇಡೀ ವಿಶ್ವ ಅವರನ್ನ ಗುರುತಿಸಿದೆ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಅವರ ದುಡಿಮೆಯಲ್ಲಿ 60% ಚಾರಿಟಿಗೆ ಕೊಡ್ತಾ ಇದ್ರು ಅಂತ. ಅವ್ರ ದುಡಿಮೆ ಏನು ಲಾಭ ಬರ್ತಾ ಇತ್ತು, ಆ ಲಾಭದಲ್ಲಿ ಈಗೆಲ್ಲ ಲಾಭ ಬಂದ್ರೆ ತಾವು ನೋಡಿದಿರಿ, 1000 ಕೋಟಿ ಖರ್ಚು ಮಾಡಿ ಮದುವೆಗಳು ಮಾಡೋದನ್ನ ನೋಡಿದೀವಿ ನಾವು. ಆದರೆ ಅವರು 1000 ಕೋಟಿ ಲಾಭ ಗಳಿಸಿದ್ರೆ ಅದರಲ್ಲಿ 60% ಸಮಾಜ ಸೇವೆಗೆ ಕೊಡ್ತಾ ಇದ್ರು ಅಂತ. ಎಷ್ಟೋ ಜನರಿಗೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಹಾಸ್ಟೆಲ್ಗಳನ್ನು ಕಟ್ಸ್ಕೊಟ್ಟಿದ್ದಾರೆ. ಚಾರಿಟಿ ಅನ್ನೋದಕ್ಕೆ ಇತಿಮಿತಿ ಇಲ್ಲದೆ ಅಷ್ಟೊಂದು ಚಾರಿಟಿಯನ್ನ 60% ಅವರು ಗಳಿಸಿದಂತ ಹಣದಲ್ಲಿ ಚಾರಿಟಿಯನ್ನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಬಹುಶಃ ಅವರ ಮಾನವೀಯತೆಯ ಮೌಲ್ಯ ಎಷ್ಟಿತ್ತು, ಮಾನವೀಯತೆ ಅನ್ನೋದು ಎಷ್ಟಿತ್ತು ಅವರಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಇವೆಲ್ಲ ಪ್ರಶಸ್ತಿಗಳು ಬಂದಿದೆ. ಬಹುಶಃ ಅವರು ಪ್ರಶಸ್ತಿಗೋಸ್ಕರ ಯಾವುದೇ ಕೆಲಸಗಳನ್ನು ಮಾಡಿರ್ಲಿಕ್ಕಿಲ್ಲ. ಅವರಿಗೆ ಅವರು ಕೂಡ 9/10/24 ನಿಧನರಾಗಿರ್ತಾರೆ. ಅದೇ ರೀತಿ ಸೈಯದ್ ಶಹಾ ಖುಸ್ರೋ ಹುಸೇನಿ ಅವರು ಅನೇಕ ಸಂದರ್ಭದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡುವಾಗ ಅವರ ಕಾಲೇಜುಗಳನ್ನು ಸಮಸ್ಯೆಗಳಿಗೆ ಸಾಕಷ್ಟು ಸಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ. ಅನೇಕ ಸಮಸ್ಯೆಗಳನ್ನು ಕೂಡ ನಾವು ಅವರಿಗೆ ಬಗೆಹರಿಸಿ ಕೊಟ್ಟಿದ್ದೇವೆ. ಅವರು ಈ ವಿಶ್ವವಿದ್ಯಾನಿಲಯವನ್ನೇ ಮಾಡಿದ್ರು. ಏನು ಕಾಜಾ ಬಂದೆ ನವಾಜ್ ಇವತ್ತು ಗುಲ್ಬರ್ಗಾದಲ್ಲಿ, ಕಲಬುರ್ಗಿಯಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಅವರ ಡಿಗ್ರಿ ಕಾಲೇಜುಗಳಿರ್ಬೋದು, ಕೆಲವೇ ಅಲ್ಪಸಂಖ್ಯಾತ ಸಂಸ್ಥೆಗಳು ಈ ದೇಶದಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಸಂಸ್ಥೆ. ಅದರಲ್ಲಿ ಖಾಜಾ ಬಂದೆ ನವಾಜ್ ಸಂಸ್ಥೆ, ಅವರು ಆ ಸಂಸ್ಥೆಯ ಕುಲಪತಿಗಳಾಗಿ ಕೂಡ ಕೆಲಸ ಮಾಡಿರ್ತಾರೆ. ಅವರು ಶಿಕ್ಷಣಕ್ಕೆ, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡೋದ್ರಲ್ಲಿ ಬಹುಶಃ ಇಡೀ ದೇಶದಲ್ಲಿ ಆ ಪ್ರಯತ್ನ ಅವ್ರು ಮಾಡಿದ್ದು ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕೆಂದ್ರೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿದವನು. ಹಾಗಾಗಿ ಅವರು ಮಹಿಳೆಯರಿಗೆ, ಅಲ್ಪಸಂಖ್ಯಾತರಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ರು ಅಂತೇಳಿ ಅವರಿಗೆ ರಾಜ್ಯ ಸರ್ಕಾರ ಕೂಡ 17ರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಅವರು 6/1/24 ನಿಧನ ಹೊಂದ್ತಾರೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರು ಕಳೆದ
ಸದನ ಅಧಿವೇಶನದಿಂದ ಈ ಅಧಿವೇಶನದವರೆಗೆ ಈ ಮಧ್ಯದಲ್ಲಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ, ಚಿರಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಬಾರಿ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.